ಬಗೆದಷ್ಟು ಬಯಲಾಗ್ತಾ ಇದೆ RTO ಅಧಿಕಾರಿಗಳ ಭ್ರಷ್ಟಾಚಾರ. ನಿಜಕ್ಕೂ ಕೂಡ ನಾವು ಬೇರೆ ಬೇರೆ ಇಲಾಖೆಗಳಲ್ಲಿ ನೋಡ್ತಾ ಇದ್ವಿ. ಈಗ RTO ಇಲಾಖೆಯಲ್ಲೂ ಕೂಡ ಅದೇ ಕತೆ ಆಗ್ತಾ ಇದೆ. ಮತ್ತೊಬ್ಬ ಅಧಿಕಾರಿ ಸಿಕ್ಕಾಕೊಂಡಿದ್ದಾರೆ. ಭ್ರಷ್ಟಾಚಾರದಲ್ಲಿ ದೊಡ್ಡ ಮಟ್ಟದ ಆರೋಪ ಕೇಳಿ ಬರ್ತಾ ಇದೆ RTO ಅಧಿಕಾರಿಗಳಿಂದ. ಈ ರೀತಿಯಾದಂತಹ ಒಂದು ಭ್ರಷ್ಟಾಚಾರ ಬೆಂಗಳೂರಿನ ಕೋರಮಂಗಲ RTO ಕಚೇರಿಯಲ್ಲಿ ಏನಿದೆ, ದೊಡ್ಡ ಮಟ್ಟದ ಭ್ರಷ್ಟಾಚಾರ ಆಗಿದೆ. ದಾಖಲೆ ಸಮೇತವಾಗಿ ಕೋರಮಂಗಲ RTO ಗೋಲ್ಮಾಲ್ ಏನಿದೆ ಅದೆಲ್ಲವೂ ಕೂಡ ಬಯಲಾಗಿದೆ. ಭ್ರಷ್ಟಾಚಾರದ ಕುರಿತು ವಕೀಲ ನಟರಾಜ್ ಏನಿದ್ದಾರೆ, ನಟರಾಜ್ ಶರ್ಮಾ ಅವರು ದೂರು ಕೊಟ್ಟಿದ್ದಾರೆ. 10,000ಕ್ಕೂ ಹೆಚ್ಚು ವಾಹನಗಳಿಗೆ ತಪಾಸಣೆ ಮಾಡದೇನೆ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಮಹಾರಾಷ್ಟ್ರ, ಕೇರಳ, ಗುಜರಾತ್ ಸೇರಿದಂತೆ ಹೊರ ರಾಜ್ಯಗಳ ವಾಹನಗಳಿಗೆ FC ಕೊಟ್ಟಿದ್ದಾರೆ. ಅಕ್ರಮದಲ್ಲಿ 4 ಮೋಟಾರು ವಾಹನ ನಿರೀಕ್ಷಕರೇನಿದ್ದಾರೆ ಅವರು ಭಾಗಿಯಾಗಿದ್ದಾರೆ ಎನ್ನುವಂಥ ವಿಚಾರ ಕೇಳಿ ಬರ್ತಾ ಇದೆ. ಸಾರಿಗೆ ಇಲಾಖೆ ತನಿಖೆಯನ್ನು ನಡೆಸಿ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ನೋಡಿ, ವಿವಿಧ ರಾಜ್ಯಗಳ ಒಟ್ಟು 10,022 ವಾಹನಗಳಿಗೆ ಅನಧಿಕೃತವಾಗಿ FC ಕೊಟ್ಟಿದ್ದಾರೆ. ಹಿರಿಯ ಅಧಿಕಾರಿ ನಿಸಾರ್ ಅಹಮದ್ ಏನಿದ್ದಾರೆ ಅವರು ಅಮಾನತು ಕೂಡಗೊಂಡಿದ್ದಾರೆ. ಈ ವಿಚಾರವಾಗಿ ರಾಜ್ಯ ಸಾರಿಗೆ ಇಲಾಖೆಯ ಆಯುಕ್ತರಿಗೆ ದಾಖಲೆ ಸಮೇತವಾಗಿ ದೂರು ಕೊಟ್ಟಿದ್ದಾರೆ. ಈ ಎಲ್ಲ ಅಕ್ರಮಗಳ ಕುರಿತು ವಕೀಲ ನಟರಾಜ್ ಶರ್ಮಾ ಏನಿದ್ದಾರೆ ಅವರು ದೂರು ಕೊಟ್ಟಿದ್ರು. ತುಂಬ ಸಂಕ್ಷಿಪ್ತವಾಗಿ ಈ ಬಗ್ಗೆ ಸಮಗ್ರವಾದ ತನಿಖೆ ಆಗಬೇಕು ಅಂತ ಒತ್ತಾಯ ಮಾಡಿದ್ದಾರೆ. RTO ಕಚೇರಿಯಲ್ಲೂ ಕೂಡ ದೊಡ್ಡ ಮಟ್ಟದ ಮಹಾಭ್ರಷ್ಟಾಚಾರ ಹೊರಗೆ ಬರ್ತಾ ಇದೆ. ಒಬ್ಬರಲ್ಲ ಇಬ್ಬರಲ್ಲ, 4 ಅಧಿಕಾರಿಗಳೇನಿದ್ದಾರೆ ಅವರೀಗ ಸಿಕ್ಕಾಕೊಂಡಿದ್ದಾರೆ. ಬೆಂಗಳೂರಿನ ಕೋರಮಂಗಲ RTO ಕಚೇರಿ ಏನಿದೆ ಆ ಕಚೇರಿಯಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಆಗಿದೆ ಅನ್ನುವಂಥ ಆರೋಪ. ಅಷ್ಟೇ ಅಲ್ಲ, ನೋಡಿ, ಯಾವುದೇ ರೀತಿಯಾಗಿ ಅದನ್ನು ಚೆಕ್ ಮಾಡ್ದೇನೆ ಆ ಒಂದು ವಾಹನ ಅದು ಸರಿಯಾದ ರೀತಿಯಲ್ಲಿ ಇದೆಯೋ ಇಲ್ವೋ, ಅದು ಯೋಗ್ಯವಾಗಿದೆಯೋ ಇಲ್ವೋ, ಎಷ್ಟು ವರ್ಷ ಆಗಿದೆ ತಗೊಂಡು ಅದು ರಸ್ತೆಯಲ್ಲಿ ಓಡಾಡಿದರೆ ಬೇರೆಯವ್ರಿಗೆ ಅದರಿಂದ ಎಷ್ಟು ತೊಂದರೆ ಆಗುತ್ತೆ ಅಥವಾ ಸರಿಯಾಗಿದೆ ಅಂತ ಯೋಚನೆ ಮಾಡಿ FC ಕೊಡಬೇಕಾದ್ರೆ ಅದು ಯಾವುದನ್ನು ಕೂಡ ಚೆಕ್ ಮಾಡಿಲ್ಲ. ಲಂಚವನ್ನು ತಗೊಳ್ಳೋದು, ಅದಕ್ಕೆ ಪರ್ಮಿಷನ್ ಕೊಡೋದು, ಫಿಟ್ನೆಸ್ ಸರ್ಟಿಫಿಕೇಟನ್ನು ಕೊಡ್ತಾರೆ. ಎಲ್ಲ ಇಲಾಖೆಯಲ್ಲೂ ಕೂಡ ಇದೇ ಕತೆ ಆಗ್ತಾ ಇದೆ. ಒಬ್ಬರಾದ ನಂತರ ಒಬ್ಬರು ಬಯಲಿಗೆ ಬರ್ತಾ ಇದ್ದಾರೆ. ಅಧಿಕಾರಿಗಳು ಅವರನ್ನು ಹಿಡಿಯುವಂಥ ಕೆಲಸ ಮಾಡ್ತಾ ಇದ್ದಾರೆ. RTO ಕಚೇರಿಯಲ್ಲಿ ಈ ರೀತಿಯಾಗಿ ಆಗ್ತಾ ಇದೆ. ನಾವು ನೋಡಿದ್ದೀವಿ ಬೇರೆ ಬೇರೆ RTO ಕಚೇರಿಯಲ್ಲಿ ಎಷ್ಟು ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೀತಾ ಇರುತ್ತೆ ಅಂತ. ಅದನ್ನೇ ನಾವು ಮುಚ್ಚಿಟ್ಕೊಂಡು ಹೇಳುವಂಥ ಅವಶ್ಯಕತೆ ಇಲ್ಲ. RTO ಕಚೇರಿ ಅಂತಂದರೆ ಪ್ರತಿಯೊಂದಕ್ಕೂ ಕೂಡ ಲಂಚ ತಗೋತಾರೆ. ನೀವು ಒಂದೋಗಿ ಲೈಸೆನ್ಸ್ ಮಾಡಬೇಕು, LLR ಮಾಡಿಸ್ಬೇಕು, DL ಮಾಡಿಸ್ಬೇಕಂದ್ರೂ ಕೂಡ ಅಲ್ಲಿರುವಂಥ ಮಧ್ಯವರ್ತಿಗಳು ಏನಿರ್ತಾರೆ ಅವರೇ ಸಾಕಷ್ಟು ದುಡ್ಡನ್ನು ಹೊಡಿತಾರೆ. ಇನ್ನು ವಾಹನಗಳಿಗೆ ನಾವು FC ಮಾಡಿಸ್ಬೇಕು ಅಂತಂದರೆ ಅಲ್ಲೂ ಕೂಡ ದುಡ್ಡು ಕೊಡಬೇಕು. ಈ ವಿಚಾರದಲ್ಲಿ 40 ವಾಹನಗಳು ಅಂತ ಹೆಸರು ಬಂದಿತ್ತು. ಆದರೆ ಅದು 40 ಅಲ್ಲ, 10,000ಕ್ಕೂ ಹೆಚ್ಚು ವಾಹನಗಳಿಗೆ ಇವರು ಇದೇ ರೀತಿಯಾಗಿ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಏನನ್ನು ಕೂಡ ಚೆಕ್ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಿರಿಯ ಅಧಿಕಾರಿ ಏನಿದ್ದಾರೆ, ಮೋಟಾರ್ ವಾಹನ ನಿರೀಕ್ಷಕರು ಅವರು ಅಮಾನತು ಕೂಡಗೊಂಡಿದ್ದಾರೆ. ಇವರು ನಮ್ಮ ಕರ್ನಾಟಕದ ಮಾತ್ರ ಅಲ್ಲ, ಬೇರೆ ಬೇರೆ ಮಹಾರಾಷ್ಟ್ರ, ಕೇರಳ, ಗುಜರಾತ್ ಹೀಗೆ ಬೇರೆ ಬೇರೆ ರಾಜ್ಯಗಳ ವಾಹನಗಳೇನಿರುತ್ತೆ ಅದಕ್ಕೆ FC ಕೊಟ್ಟಿದ್ದಾರೆ. ಎಲ್ಲವೂ ಸರಿಯಾಗಿದೆ, ನೀವು ರೋಡ್ ಮೇಲೆ ಓಡಿಸ್ಬೋದು ನಿಮ್ಮ ಗಾಡಿನ ಅಂತ. ಅದರಿಂದ ಆಕ್ಸಿಡೆಂಟ್ ಆಗಿ ಇನ್ನೊಂದಾಗಿ ಮತ್ತೊಂದಾಗಿ ಏನೋ ಜನ ಪ್ರಾಣ ಹೋದ್ರೂ ಕೂಡ ಇವ್ರಿಗೆ ಲೆಕ್ಕಕ್ಕಿಲ್ಲ. ಹೀಗಾಗಿ ಈ ಅಕ್ರಮದಲ್ಲಿ 4 ಮೋಟಾರು ವಾಹನ ನಿರೀಕ್ಷಕರೇನಿದ್ದಾರೆ ಅವರು ಭಾಗಿಯಾಗಿದ್ದಾರೆ ಎನ್ನುವಂಥ ಶಂಕೆ ವ್ಯಕ್ತವಾಗಿತ್ತು, ಆರೋಪ ಕೇಳಿ ಬಂದಿತ್ತು. ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ದಾಖಲೆಗಳನ್ನು ತಗೊಂಡು ನಟರಾಜ್ ಏನಿದ್ದಾರೆ, ನಟರಾಜ್ ಶರ್ಮಾ ಅವರು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನೀವು ತನಿಖೆಯನ್ನು ಮಾಡಿ ಅಂತ. 10,022 ವಾಹನಗಳೇನಿದೆ ಆ ವಾಹನಗಳಿಗೆಲ್ಲ FC ಕೊಟ್ಟು ಕಳಿಸಿದ್ದಾರೆ, ನೀವು ಓಡಾಡ್ರಿ ಅಂತ ಹೇಳಿ. ಹಿರಿಯ ಅಧಿಕಾರಿ ಆಗಿರುವಂಥ ನಿಸಾರ್ ಅಹಮದ್ ಏನಿದ್ದಾರೆ ಅವ್ರನ್ನ ಅಮಾನತು ಕೂಡ ಮಾಡಲಾಗಿದೆ, ಆದೇಶವನ್ನು ಹೊರಡಿಸಿದ್ದಾರೆ. ಮತ್ತು ಉನ್ನತ ಮಟ್ಟದ ಕೂಡ ತನಿಖೆ ಆಗಬೇಕಂತ ವಕೀಲ ನಟರಾಜ್ ಶರ್ಮಾ ಈ ವಿಚಾರವಾಗಿ ದೂರು ಕೊಟ್ಟಿದ್ದಾರೆ. ದೊಡ್ಡ ಮಟ್ಟದ ಒತ್ತಾಯವನ್ನು ಕೂಡ ಮಾಡಿದ್ದಾರೆ ಸಂಬಂಧಪಟ್ಟ ಇಲಾಖೆಯವರಿಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.